ಹೋಗಬೇಕು, ನಮ್ಮ ಸಂಕಲ್ಪಗಳನ್ನು ನಾವೇ ಮಾಡಬೇಕು. ಪ್ರತಿಯೊಂದನ್ನು ನಾನು ಇಲ್ಲಿ ಬಂದ್ಮೇಲೆ ತಿಳ್ಕೊಂಡೆ. ಶಿಸ್ತು, ಒಂದು ಅಪ್ಪರು ನಾವು ಚಿಕ್ಕವರಿದ್ದಾಗ ಅಲ್ಲಿ ನಮ್ಮೂರಿಗೆ ಬರ್ತಾ ಇದ್ದ ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಬರೀ ಯಾವರು ಉತ್ಸರ್ಗ, ಅಮ್ಮನೂರು ಉತ್ಸರ್ಗ, ಅಲ್ಲಿಗೆ ಅಕ್ಕವ್ರು ಬರ್ತಾ ಇದ್ರು. ನಾವು ಇನ್ನೂ ಅವಾಗ ಹೈಸ್ಕೂಲ್ 8th ಇರ್ತಾ ಇದ್ವಿ, 6th 7th ಆ ಥರ. ಅಕ್ಕವ್ರು ಬರೋರು, ನಾವು ಅಮ್ಮರ ಎಲ್ಲ ಹೋಗಿ ಕ್ಲಾಸ್ ಕೇಳ್ತಾ ಇದ್ರು. ನಾವು ಹೋಗೋದು ಸುಮ್ಮನೆ ಹಿಂಗೆ ಸೈಡಲ್ಲಿ ನಿಂತ್ಕೊಂಡು ಹಿಂಗೆ ಕೇಳ್ಕೊಂಡು ಬರ್ತಾ ಇದ್ವಿ. ಅದಾದ್ಮೇಲೂ ಚೆನ್ನಾಗಿ ಅಂದರೆ ಅಷ್ಟು ತಲೆ ಒಳಗೆ ಹೋಗಿರಲಿಲ್ಲ. ಈ ಜ್ಞಾನಕ್ಕೆ ಈ ಥರ ಬರ್ತೀನಿ ಅಂತ ನಾನು ಅವತ್ತು ಅಂದ್ಕೊಂಡು ಇರಲಿಲ್ಲ. ಆದರೆ ಒಂದು ಹಂತ ಬಂದಮೇಲೆ, ನನ್ನ ಮದುವೆ ಆಗಿ ಸ್ವಲ್ಪ ವರ್ಷ ಆದಮೇಲೆ ನನಗೆ ಜ್ಞಾನ ಚೆನ್ನಾಗಿ ಸಿಕ್ತು. ಅಮೃತ ವೇಳೆ ಯೋಗ ಮಾಡೋದ್ರಿಂದ, ಆಮೇಲೆ ಮುರಳಿ ದಿನ ಕೇಳೋದ್ರಿಂದ ಪ್ರತಿಯೊಂದು ನಮ್ಮ ಮನಸ್ಸಿನಲ್ಲಿ ಆಗೋ ಗೊಂದಲಗಳು, ಸಮಸ್ಯೆಗಳು ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ. ನನಗಂತೂ ಸಿಕ್ಕಿದೆ. ನಾನು ಇಷ್ಟು ವರ್ಷದಲ್ಲಿ ಈಗಲೂ ಅಷ್ಟೇ, ಇವತ್ತಿನ ನಿನ್ನೆ ಮುರಳಿ ವರದಾನ ಏನಿದೆ, ನನ್ನ ಮನಸ್ಸು 3-4 ದಿನದಿಂದ ಗೊಂದಲದಲ್ಲಿತ್ತು. ಅದಕ್ಕೆ ಸರಿಯಾದ ಉತ್ತರ ನನಗೆ ಅದು ಸಿಗ್ತಾ ಇದೆ. ಆದರೆ ಇನ್ನೂ ನಾನು ಅದನ್ನು ಧಾರಣೆ ಮಾಡ್ಕೊಂಡು ಕೊಟ್ಟರು ಅದನ್ನು ನಾನು ಧಾರಣೆ ಮಾಡಿಕೊಂಡು ಬಾಬಾ ಹೇಳಿದ್ರಲ್ಲ, ಖುಷಿಯಾಗಿರ್ಬೇಕು. ಪರಿಸ್ಥಿತಿಗಳು ಏನೇ ಬರಲಿ, ಆದರೆ ಸದಾ ಕೇಳಿಯೇ ಖುಷಿಯಾಗಿರಿ ಅಂತ ಬಾಬಾ ವರದಾನ ಕೊಡ್ತಾ ಇದ್ದೀವಿ. ಅದನ್ನು ನಾವು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ಇವತ್ತು ನಾನು ಸಂಪೂರ್ಣವಾಗಿ ಬಾಬಂಗೆ ನಾನು ಆ ಮಾತು ಕೊಡ್ತೀನಿ. ಅದನ್ನು ನಾನು ಪಾಲನೆ ಮಾಡ್ತೀನಿ ಇವತ್ತಿಂದ ಅಂತ. ಅಂದರೆ ಏನೇ ಪರಿಸ್ಥಿತಿಗಳು ಬಂದು, ಅಂದರೆ ಅದು ಚಿಕ್ಕ ಪುಟ್ಟದಿರ್ಬೋದು, ನಾವು ಚಿಕ್ಕದನ್ನೇ ದೊಡ್ಡದು ಮಾಡಿಕೊಂಡು ಸಮಸ್ಯೆ ಥರ ಜೀವನ ಮಾಡಿಬಿಡ್ತೀವಿ. ಅಥವಾ ದೊಡ್ಡ ಸಮಸ್ಯೆನೇ ಬರ್ಬೋದು, ಸಮಸ್ಯೆ ಎಲ್ರಿಗೂ ಬರೋದು ಸಹಜ. ಆದರೆ ಅದನ್ನು ನಾವು ಅಲ್ಲಿಗೆ ಸಮಾಪ್ತಿ ಮಾಡಿ ಖುಷಿಯಾಗಿರೋದನ್ನ, ಅದೇ ಥರ ವರದಾನಗಳನ್ನ ಬಾಬಾ ಅವತ್ತಿನ ವರದಾನ ಮುರಳಿ ಅಂತೂ ಅಷ್ಟು ಅದ್ಭುತವಾಗಿರುತ್ತೆ. ಅಂದರೆ ಏನನ್ನೋ ನೀವು ಜಾಸ್ತಿ ಓದಲಿಕ್ಕಾಗಲಿಲ್ಲ ಅವತ್ತಿನ ವರದಾನ ಓದಿ ಅದನ್ನು ಮೆಲ್ಕಾಗ್ತಾ ಇರಬೇಕು. ದಿನದಲ್ಲಿ 2-3 ಸರಿ ಬಾಬಾ ಹೇಳಿದ್ರೆ, ಗಂಟೆಗೊಂದು ಸರಿ ನೆನಪು ಮಾಡಿರಿ, ಗಂಟೆಗೊಂದು ಸರಿ ನನ್ನ ನೆನಪು ಮಾಡಿ ಆ ವರದಾನ ನೆನಪು ಮಾಡಿ. ಬಾಬಾ ಇವತ್ತು ಈ ವರದಾನ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾಗಿ ನಾನು ನಡ್ಕೋತಾ ಇದ್ದೀನಾ, ಇಷ್ಟು ಮಾಡಿಕೊಂಡ್ರೂ ಸಾಕು. ಬಾಬಾ ನಮಗೆ ಎಷ್ಟೊಂದು ಶಕ್ತಿಯನ್ನು ನಮ್ಗೆ ತುಂಬ್ತಾರೆ ಅಂತ ನನಗೆ ಅನಿಸುತ್ತೆ. ಧನ್ಯವಾದಗಳು.